ಸಮಾಜ ಸೇವಕ ಶಂಕರ್ ಪಾಟೀಲ್ ಹಾಗೂ ಇತರರು ಅನಾಥ ರೋಗಿಯ ಪರವಾಗಿ ನಿಂತು ಬಿಮ್ಸ್ ಆಸ್ಪತ್ರೆಯ ಧೋರಣೆಯನ್ನು ಖಂಡಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಆಸ್ಪತ್ರೆ ಆಡಳಿತ ಮಂಡಳಿಯು ತಪ್ಪಿತಸ್ಥ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮತ್ತು ರೋಗಿಗೆ ತಕ್ಷಣವೇ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಮುಂದುವರಿಸುವುದಾಗಿ ಭರವಸೆ ನೀಡಿರುವುದು ಸಮಾಧಾನಕರ ಸಂಗತಿ. ಈ ಘಟನೆಯು ಅನಾಥರು ಹಾಗೂ ನಿರ್ಗತಿಕ ರೋಗಿಗಳ ಆರೋಗ್ಯ ರಕ್ಷಣೆಯ ವಿಷಯದಲ್ಲಿ ಆಸ್ಪತ್ರೆಗಳು ಇನ್ನಷ್ಟು ಮಾನವೀಯತೆಯಿಂದ ಹಾಗೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಾದ ಅಗತ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಒಬ್ಬರು ಪೇಷಂಟ್ ಆಕ್ಚುಲಿ ನಮ್ಮಲ್ಲಿ ಒಂದು 2 months ಅಡ್ಮಿಟ್ ಇದ್ದಾರೆ. ಅವರಿಗೆ ಯಾರು ಅವರ ಜೊತೆಯಲ್ಲಿ ಯಾರೂ ಇಲ್ಲ, ಅವರ ಸಂಬಂಧಿಕರು ಯಾರೂ ಇಲ್ಲ. ಅವರು ನಮ್ಮಲ್ಲಿ ಎರಡು ತಿಂಗಳ ಅಡ್ಮಿಟ್ ಇದ್ದಾರೆ. ಅವರು ಸ್ವಲ್ಪ ನರ ದೌರ್ಬಲ್ಯದಿಂದ ಬಳಲ್ತಿದ್ದಾರೆ, ಅಂದ್ರೆ ಕಾಲಿನಲ್ಲಿ ಶಕ್ತಿ ಇಲ್ಲ. ಅದಕ್ಕಾಗಿ ಅವರು ಏನಾಯ್ತು 2 months ಇದ್ದು ಮತ್ತೆ ನಮ್ಮ ಡಾಕ್ಟರ್ಸ್ ಡಿಸ್ಚಾರ್ಜ್ ಮಾಡಿದಾರಂತೆ. ನಾನು ಆಕ್ಚುಲಿ ಅವರಿಗೆ ಈಗ ಏನಾಗ್ತದೆ, ಈಗ ನ್ಯೂರೋ ಸರ್ಜನಿಗೆ ತೋರಿಸಿ ಮತ್ತೆ ಮುಂದಿನ ಏನು ಚಿಕಿತ್ಸೆ ಬೇಕು ಅದನ್ನೆಲ್ಲ ಮಾಡ್ತೇವೆ. ಮತ್ತೆ ಅವರಿಗೆ ಡಿಸ್ಚಾರ್ಜ್ ಯಾರು ಮಾಡಿದ್ದಾರೆ ನೋಡಿ, ಈಗ ಅದು ಡಿಸ್ಚಾರ್ಜ್ ಈಗ ಅವ್ರು ಆರಾಮಿಲ್ಲದೆ ಮಾಡಿದ್ರಂತಾದ್ರೂ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಇವತ್ತೇ ಇದು ಮಾಡ್ತೇವೆ. ಇಲ್ಲ, ಈಗ ಯೂಶುವಲಿ ಆ ಥರ ಅನ್ನೋನ್ ಪೇಷಂಟ್ ನಮ್ಮಲ್ಲಿ ನಿಮ್ಗೆ ಈಗ ನಾ ಕರ್ಕೊಂಡು ಹೋಗ್ತೇನೆ. ನಮ್ಮಲ್ಲಿ ಆಲ್ರೆಡಿ ಈಗ ಒಂದು 25 ಅನ್ನೋನ್ ಪೇಷಂಟ್ ಇದೆ. ಯೂಶುವಲಿ ನಾವು ಆ ಥರ ಯಾರೂ ಮಾಡೋದಿಲ್ಲ. ಇವನ್ ಏನಾಗ್ತದೆ, ಬಟ್ ಅದು ಯಾವ್ದು ಮೋಸ್ಟ್ಲಿ ಅವರಿಗೆ ಆಪರೇಷನ್ ನನಗೆ ಅಂದ್ರೆ ಮೇಲ್ನೋಟಕ್ಕೆ ತೋರ್ತದೆ ಆಪರೇಷನ್ ಏನು ಜರುತ್ತಿಲ್ಲ. ಅವ್ರ ನರ ದೌರ್ಬಲ್ಯ ಆಗಿದೆ, ಅಂದ್ರೆ ವೀಕ್ನೆಸ್, ಎರಡು ಕಾಲಲ್ಲಿ ಬಲ ಇಲ್ಲ. ಅದು ಯಾಕೆ ಬಲ ಇಲ್ಲ ಅಂತ ಹೇಳಿ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ, ಅವ್ರ ಚೆಕ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತಾರೆ. ಹೊರಗೆ ಹಾಕಿದ್ದವ್ರು ಏನಾದ್ರು ಇದಿತ್ತಂದ್ರೆ ನಾನೀಗ ಕೇಸ್ ಪೇಪರ್ ಎಲ್ಲ ತರ್ಲಿಕ್ಕೆ ಹೇಳಿದ್ದೇನೆ. ಯಾರೇ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ದಾರೆ ಮತ್ತೆ ಈಗ ಮ್ಯಾಟ್ರನ್ನು ಕರೆದಿದ್ದೇನೆ, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅನ್ನು ಕರೆದಿದ್ದೇನೆ ನಾನು. ಮತ್ತೆ ಇವತ್ತು ನಮ್ಮಲ್ಲಿ MS ಅವರು ರಜೆಯಲ್ಲಿದ್ದಾರೆ, RMO ಅವರು ರಜೆಯಲ್ಲಿದ್ದಾರೆ, DS 3 ಜನ ರಜೆಯಲ್ಲಿದ್ದಾರೆ. ನಾಳೆ ಅವ್ರು ಬಂದು ಜಾಯ್ನ್ ಆದಾಗ ಎಲ್ಲ ಕರೆದು ನಾನು ಇವತ್ತೇ ನಾ ಅವ್ರ ಮೇಲೆ ಯಾಕೆ ಅಂದ್ರೆ ಏನಾಗಿದೆ ಅಂತ ನೋಡ್ಕೊಂಡು ಮತ್ತೆ ಫರ್ದರ್ ಆಕ್ಷನ್